ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್. ಗುರುಭಕ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಸ್ವಂತ ಮನೆಯ ಕನಸನ್ನು ಕಾಣ್ತಾ ಇರುವಂಥವ್ರು ಅಂದರೆ, ಸರ್ ನಮ್ಮ ಹತ್ರ ನಾವು ರೆಡಿ ಇದ್ದೀವಿ, ಬಟ್ ಸ್ವಂತ ಮನೆ ತಗೊಳಕ್ಕಾಗ್ತಾ ಇಲ್ಲ, ಅಥವಾ ನಾವು ಕಟ್ಟೋಕ್ಕಾಗ್ತಾ ಇಲ್ಲ, ಆಲ್ರೆಡಿ ಜಾಗ ಇದೆ, ತುಂಬ ಸಲ ಪ್ರಯತ್ನ ಪಟ್ವಿ ಸರ್, ಮನೆ ಕಟ್ಟೋಕ್ಕಾಗ್ತಾ ಇಲ್ಲ, ಅಥವಾ ಒಂದು ಅಪಾರ್ಟ್ಮೆಂಟ್, ಒಂದು ಫ್ಲ್ಯಾಟು ಇತ್ಯಾದಿಗಳನ್ನ ತಗೊಳಕ್ಕಾಗ್ತಾ ಇಲ್ಲ, ಬಟ್ ಐ ಆಮ್ ದೇರ್, ನನ್ನ ಕೈಯಿಂದ ಆಗುತ್ತೆ ಅನ್ನುವಂಥವ್ರಿಗಾಗಿ ನಾನು ಪರಿಹಾರಗಳನ್ನ ಕೊಡ್ತಾ ಇರೋದು. ಕೆಲವರು ಏನು ಮಾಡ್ತಾರೆ ಗೊತ್ತಾ, ಅಲ್ಲಿ ಅದು ಲೆವೆಲ್ ರೀಚ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡಲ್ಲ, ಬಟ್ ಏನು ಅಂತ ಹೇಳಿದ್ರೆ ನಾವು ಕನಸು ಕಾಣೋದಕ್ಕೂ ಒಂದು ಅರ್ಥ ಇರಬೇಕು ಅಲ್ವಾ. ಆ ಪ್ರಮಾಣದಲ್ಲಿ ಕನಸು ಕಾಣ್ತಾರೆ. ಇವಾಗ ಸಪೋಸ್ ತಿಳ್ಕೊಳ್ಳಿ, ನನ್ನದೊಂದು ಕೆಪಾಸಿಟಿ ಇದೆ, 40 ಲಕ್ಷಕ್ಕೆ ಸಂಬಂಧಪಟ್ಟಂಥ ಒಂದು ಮನೆ ತಗೊಳ್ಳೋದಂದರೆ ನಾನು 2.5 ಕೋಟಿ ವಿಲ್ಲಾನ ನೋಡ್ತಾ ಇರ್ತೀನಿ, ಇದಾಗುತ್ತಾ ಅಂತ, ಗೊತ್ತಾಯ್ತಾ? ಸೊ ದಯವಿಟ್ಟು ಇದನ್ನು ಒಂದು ಸ್ವಲ್ಪ ಕ್ಲೀನಾಗಿ ನೋಡಿಕೊಂಡು ಪ್ರಯೋಗ ಇತ್ಯಾದಿಗಳನ್ನ ಮಾಡಿ. ಸುಮ್ಮನೆ ಯಾವುದೋ ಪರಿಹಾರ ಕ್ರಿಯೆ ಇದೆ ಅದನ್ನು ತೆಗೆದು ಮಾಡುವಂಥದ್ದೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಒಂದು ಒಳ್ಳೆಯ ದಿನ ಭಾನುವಾರ ಆಗಿದ್ರೆ ಬಹಳ ಒಳ್ಳೆಯದು, ಓಕೆನಾ? ಭಾನುವಾರ ದಿವಸ ಹೋಗ್ಬಿಟ್ಟು ಈ ಮಾರ್ಕೆಟು ಅಥವಾ ನೀವು ಅಂಗಡಿಗಳ ಹತ್ರ ಯಾವ್ದಾದ್ರು ಇದ್ದರೆ ಈ ಆಟಿಕೆಯ ಮನೆಗಳು ಸಿಗ್ತವೆ, ಓಕೆನಾ? ಅದು ರೆಟ್ಟಲ್ಲಿರುವಂಥದ್ದು, ಅಥವಾ ಕೆಲವೊಂದು ಸಲ ಸಿಗ್ನಲ್ಗಳಲ್ಲಿ ಕೆಲವರು ಮಾರ್ಕೊಂಡು ಬರ್ತಾರೆ. ನಾವು ಬೆಂಗಳೂರಲ್ಲಿ ಇತ್ಯಾದಿಗಳು ಇರೋದ್ರಿಂದ ನಮಗೆ ಗೊತ್ತು, ನಿಮ್ಮ ಕಡೆ ಇದೆಯಲ್ಲ ಗೊತ್ತಿಲ್ಲ, ಬಟ್ ಆಟಿಕೆಯ ಒಂದು ಮನೆ ಇತ್ಯಾದಿಗಳು ಸಿಗುತ್ತೆ, ಅಮೆಝಾನಲ್ಲಿ ಇತ್ಯಾದಿಗಳು ಕೂಡ ಸಿಗುತ್ತೆ. ಅದನ್ನು ಖರೀದಿಸಿ ತನ್ನಿ. ನೀವು ಭಾನುವಾರ ದಿನವೇ ಈ ಪ್ರಯೋಗ ಇತ್ಯಾದಿಗಳನ್ನ ಮಾಡಬೇಕು. ಅದನ್ನು ತಂದಾದ ನಂತರ ಕುಂಕುಮದಿಂದ ಅಥವಾ ಕೆಂಪು ಚಂದನದಿಂದ, ಎರಡರಲ್ಲಿ ಯಾವುದಿದ್ರು ಓಕೆ, ಆ ಮನೆಯ ಮೇಲೆ ನಿಮ್ಮ ಹೆಸರನ್ನು ಬರೀರಿ. ಇಂಗ್ಲೀಷಲ್ಲಿ ಬರೀತಿರೋ, ಕನ್ನಡದಲ್ಲಿ ಬರೀತಿರೋ, ನಿಮ್ಮ ಇಷ್ಟ. ಈ ಆಟಿಕೆಯ ಮನೆ ಇದೆಯಲ್ಲ ಅದ್ರ ಮೇಲೆ ಬರೆದು ಅರ್ಶಿನ ಕುಂಕುಮ ಇತ್ಯಾದಿಗಳನ್ನು ಇಟ್ಟು ಪೂಜಾ ದಾರ ಅಂತ ಕೇಳಿ. ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿನಲ್ಲಿ ಪೂಜಾ ದಾರ ಅಂತ ಕೇಳಿ, ಅದು ಬಿಳಿ ದಾರ ಆಗಿದ್ರೂ ಪರವಾಗಿಲ್ಲ, ಅದಕ್ಕೆ ಒಂದು ಸ್ವಲ್ಪ ಅರ್ಶಿನ ಕುಂಕುಮ ಇಟ್ಬಿಟ್ಟು ಆ ದಾರವನ್ನು 7 ಸಲ ಸುತ್ತಬೇಕು. ಈ ಮನೆಗೆ, ಈ ಮನೆ ಹೀಗಿದೆಯಾ, ಇದಕ್ಕೆ ಸುತ್ತಬೇಕು. ಮೇಲಿಂದ ಕೆಳಗಡೆ ಹೀಗೆ ಸುತ್ತೋದಲ್ಲ, ಹೀಗೆ ಅಗಲಕ್ಕೆ ಈ ಥರ ಸುತ್ತುವಂಥದ್ದು 7 ಬಾರಿ ಸುತ್ತಬೇಕು. ನಾವು ಅರಳಿ ಮರಕ್ಕೆ, ಆಮೇಲೆ ಹುತ್ತಕ್ಕೆ ಇತ್ಯಾದಿಗಳಿಗೆ ದಾರ ಸುತ್ತೀವಲ್ಲ, ಅದೇ ಥರ ರೈಟ್. 7 ಸಲ ದಾರ ಇತ್ಯಾದಿಗಳನ್ನ ಸುತ್ತಿ, ಅರ್ಶಿನ ಕುಂಕುಮ ಇತ್ಯಾದಿಗಳನ್ನು ಹಾಕಿ, ಹೂವು ಇತ್ಯಾದಿಗಳನ್ನು ಇಟ್ಟು, ಧೂಪ ದೀಪ ನೈವೇದ್ಯ ಇತ್ಯಾದಿಗಳನ್ನ ಬೇಕಾದ್ರೆ ಮಾಡಬಹುದು. ಧೂಪ ದೀಪ ಕಡ್ಡಾಯ, ನೈವೇದ್ಯದ ಅವಶ್ಯಕತೆ ಇಲ್ಲ, ಬೇಕಿದ್ದವ್ರು ಮಾಡಿ. ಭಾನುವಾರ ದಿವಸ ಇದನ್ನು ಪೂಜೆ ಮಾಡಿ ದೇವ್ರ ಕೊನೆಯಲ್ಲಿಟ್ಟು ಪೂಜೆ ಮಾಡಿಬಿಡಿ, ಅದನ್ನು ಅಲ್ಲೇ ಬಿಟ್ಬಿಡಿ. ಈ ಥರ 7 ಭಾನುವಾರಗಳು ಪೂಜೆ ಮಾಡೋದು. ಈಗ ನೆಕ್ಸ್ಟ್ ಭಾನುವಾರ ಮನೆ ತರಬೇಕಾ ಸರ್ ಅಂದರೆ, ಇಲ್ಲ, ಇರೋ ಮನೆ ಆಲ್ರೆಡಿ ಇದೆ, ದಾರ ಸುತ್ತಬೇಕಾ ಸರ್, ಬೇಡ, ಹಳೆ ಹೂವು ಇತ್ಯಾದಿಗಳನ್ನು ಕ್ಲೀನ್ ಮಾಡ್ಕೊಳ್ಳಿ, ಹೊಸದಾಗಿ ಹೂವು ಇತ್ಯಾದಿಗಳನ್ನ ಹಾಕಿ, ಅರ್ಶಿನ ಕುಂಕುಮ ಇತ್ಯಾದಿಗಳನ್ನ, ದೀಪ ಇತ್ಯಾದಿಗಳನ್ನ ಇಟ್ಟು ನನ್ನ ಸ್ವಂತ ಮನೆ ಕನಸು ನನಸಾಗಲಿ. ಅಥವಾ ಮನೆ ಮಾಡಬೇಕಂತಿದ್ದೀನಿ, ಬರ್ತಾ ಇರುವಂಥ ಅಡಚಣೆ, ಅದು ಲೋನ್ ಆಗ್ತಾ ಇಲ್ಲ, ಅಥವಾ ಜಾಗದಲ್ಲಿ ಏನೋ ಪ್ರಾಬ್ಲಮ್ ಸರ್, ಡಾಕ್ಯುಮೆಂಟ್ಸಲ್ಲೇ ಪ್ರಾಬ್ಲಮ್ ಇದೆ ಸರ್, ಏನೇ ಇರಲಿ, ಸೊ ಮನೆ ಆಗ್ತಾ ಇಲ್ಲ, ನನ್ನದು ಅನ್ನುವಂಥ ಒಂದು ಸೂರಲ್ಲಿ ನಾನು ಬದುಕಬೇಕು, ಬಾಳಬೇಕು ಅನ್ನುವಂಥವ್ರು ಅದೊಂದು ಪ್ರಾರ್ಥನೆ ಮಾಡಿ 7 ಭಾನುವಾರಗಳ ಕಾಲ ಇದನ್ನು ಪೂಜೆ ಮಾಡಬೇಕು. ಭಾನುವಾರ 7ನೇ ಭಾನುವಾರ ಮುಗೀತು, ಮಾರನೇ ದಿನ ಸೋಮವಾರ ಈ ಮನೇನ ತಗೊಂಡು ನಿಮ್ಮ ಮನೆಯಲ್ಲಿ ಎಲ್ಲಾದರೂ ಒಂದು ಕಡೆ ಮೇಲ್ಗಡೆ ಸಜಾ ಇತ್ಯಾದಿಗಳು ಇರುತ್ತಲ್ಲ, ಯಾರಿಗೂ ಕೈಗೆ ಕಾಣಿಸ್ದಿರುವಂಥ ಜಾಗದಲ್ಲಿ, ಯಾರ ಕೈಗೂ ಸಿಗದಿರುವಂಥದ್ದು, ಕಣ್ಣಿಗೆ ಬೀಳದಿರುವಂಥ ಜಾಗದಲ್ಲಿ ಇದನ್ನು ಇಟ್ಬಿಡಿ. ಸೊ ಖಂಡಿತವಾಗಲೂ ನಿಮ್ಮ ಒಂದು ಪ್ರಯತ್ನ ನಿಯತ್ತಾಗಿ ಕ್ಲೀನಾಗಿದ್ದರೆ ಖಂಡಿತವಾಗಲೂ ನಿಮಗೊಂದು ಮನೆ ಆಗುವಂಥ ಯೋಗ ಬಂದೇ ಬರುತ್ತೆ. ಮತ್ತು ತುಂಬ ಜನರಿಗೆ ಬಂದ್ಬಿಟ್ಟು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೊಟ್ಟಿದ್ದೀವಿ, ಬರುತ್ತೆ. ಇದು ಬೇಡ, ಯಾಕೆ ನಾವು ಬೇರೆ ಪ್ಲ್ಯಾನ್ ಹಾಕಿದ್ದೀವಿ, ನಮ್ಗೆ ಅದು ಬೇಕು. ನಾನೇನಂತೀನಿ, ನಮಗೇನಿದೆ, ಯಾವ ಥರದ ಸೂರಿದೆ, ಯಾವ ಭೂಮಿಯಲ್ಲಿ ನಮ್ಗೆ ಆ ಯೋಗ ಇದೆ, ಸಿಗ್ತಾ ಇದೆ, ನಮಗಿದೇ ಬೇಕು. ಬಂದಿರೋದನ್ನು ಬೇಡ ಅಂದವರು ಕೂಡ ಇದ್ದಾರೆ, ಆಯಿತಾ? ಈ ಥರ ನಿಮ್ಮ ಜೀವನದಲ್ಲೂ ಕೂಡ ನಡೆದಿರ್ಬೋದು. ಸರ್, ಈ ಥರ ಪರಿಹಾರಗಳು ಭಾಳಷ್ಟು ಮಾಡಿದ್ದೀವಿ, ಬಂದಿದೆ, ಬಟ್ ನಮಗೆ ಬೇಡ, ಜಾಗ ಸಿಕ್ಕಿದೆ, ಭೂಮಿ ಯೋಗ ಇಲ್ಲ ಅಂತೀವಿ, ಭೂಮಿ ಸಿಕ್ಕಿದೆ, ಈ ಭೂಮಿ ಬೇಡ, ನಮಗೆ ಸಿಟಿನಲ್ಲಿ ಬೇಕು, ಮಧ್ಯದಲ್ಲೇ ಬೇಕು, ಕೇಕ್ ಪೀಸ್ ಥರ ಇರಬೇಕು. ಹೀಗೆಲ್ಲ ಆಗಲ್ಲ. ನಮಗೆ ಯೋಗ ಏನಿದೆಯೋ ಅದೇ ಥರ ಸಿಗುತ್ತೆ. ಸಿಕ್ಕಿದ್ದನ್ನು ನಮ್ಮದು ಅಂತ ತಿಳ್ಕೊಂಡು ಪಾಲಿಗೆ ಬಂದಿದ್ದು ಪಂಚಾಮೃತ ಅಂತ ತಗೊಳ್ಳಿ, 100% ಜೀವನ ನಡೀತದೆ. ಇದರಲ್ಲೇ ಹೋದರೆ ಜೀವನ ನಡೀತದೆ ಅನ್ನೋದು ಎಲ್ಲೂ ಇಲ್ಲ, ಅರ್ಥ ಆಯ್ತಲ್ವಾ? ಸೊ ಯಾವುದೇ ರೀತಿಯಾದಂಥ ಮನೆ ನಿಮಗೆ ಸಿಗಬಹುದು, ಅಥವಾ ಮನೆ ಮಾಡುವಂಥ ಯೋಗ ನಿಮಗೆ ಬಂತು ಅಂದರೆ ಈ ಪ್ರಯೋಗ ಇತ್ಯಾದಿಗಳನ್ನ ಮಾಡುವಾಗ ಅದನ್ನು ತಗೊಳ್ಳಿ. ಅದು ಬೇಡ ಅಂತ ನೀವೇ ಅಲ್ಲಗಳದು ಪರಿಹಾರ ಕ್ರಿಯೆಗಳು ಕೆಲಸ ಮಾಡಲ್ಲ ಅಂದರೆ ತಪ್ಪು. ಆ ಥರ ಹಾಕಬೇಡಿ. ಯಾಕಂದರೆ ನಾನು ಒಬ್ಬನೇ ಅಲ್ಲ, ಭಾಳಷ್ಟು ಗುರುಗಳು, ವಿದ್ಯಾವಂತರು ಇವತ್ತು ಪರಿಹಾರ ಕ್ರಿಯೆ ಇತ್ಯಾದಿಗಳನ್ನ ಕೊಡ್ತಾರೆ. ನಾನೇ ಭಾಳಷ್ಟು ಕಡೆಗಳಲ್ಲಿ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿದೆ. ಅದನ್ನು ಉಪಯೋಗಿಸ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಉದ್ಧಾರ ಆಗೋದ್ರ ಕಡೆ ಗಮನ ಹರಿಸಿ. ಇನ್ನೊಬ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಏನು ಮಾಡ್ತಾ ಇದ್ದಾರೆ, ಅವ್ರು ಏನು ಮಾಡ್ತಾ ಇದ್ದಾರೆ, ಇವ್ರು ಇದನ್ನು ಕೊಟ್ಟರು, ಅವ್ರು ಅದನ್ನು ಕೊಟ್ಟರು, ಇವ್ರು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ, ಏನು ಮಾಡೋದೈತೆ? ನಾವು ಎಲ್ಲಿದ್ದೀವಿ, ನಾವು ಎಷ್ಟು ಉದ್ಧಾರ ಆಗ್ತಾ ಇದ್ದೀವಿ ಅನ್ನೋದು ಇದೆಯಾ, ಅಥವಾ ನಾವು ಎಷ್ಟು ಕೆಳಗಡೆ ಬೀಳ್ತಾ ಇದ್ದೀವಿ ಅನ್ನೋದು ಬೇಕಾಗಿದೆಯಾ? ಸೊ ಮುಂದಕ್ಕೆ ಹೋಗೋದ್ರ ಬಗ್ಗೆ ಗಮನವನ್ನು ಹರಿಸಿ. ಖಂಡಿತವಾಗ್ಲೂ ನಿಮ್ಮ ಒಂದು ಕನಸಿನ ಮನೆ ನನಸಾಗಲೆಂದು ನಾನು ಕೂಡ ಪ್ರಾರ್ಥಿಸ್ತೇನೆ. ಎಲ್ರಿಗೂ ಒಳ್ಳೆಯದಾಗಲಿ.